ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್. ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ರೇವಂತ್ ರೆಡ್ಡಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್ ಮಾಡಲಿದ್ದಾರೆ. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ರೇವಂತ್ ರೆಡ್ಡಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್ ನಡೆಸಲಿದ್ದು ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಕ್ಯಾಂಪೇನ್ ಅನ್ನ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಅನ್ನ ರೂಪಿಸಿದ್ದು ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್. ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ರೇವಂತ್ ರೆಡ್ಡಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್ ಮಾಡಲಿದ್ದಾರೆ. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ರೇವಂತ್ ರೆಡ್ಡಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್ ನಡೆಸಲಿದ್ದು ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಕ್ಯಾಂಪೇನ್ ಅನ್ನ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಅನ್ನ ರೂಪಿಸಿದ್ದು ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್. ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ರೇವಂತ್ ರೆಡ್ಡಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್ ಮಾಡಲಿದ್ದಾರೆ. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ರೇವಂತ್ ರೆಡ್ಡಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್ ನಡೆಸಲಿದ್ದು ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಕ್ಯಾಂಪೇನ್ ಅನ್ನ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಅನ್ನ ರೂಪಿಸಿದ್ದು ನಾಳೆ ಯಾದಗಿರಿ ಜಿಲ್ಲೆಗೆ ತೆಲಂಗಾಣ ಸಿಎಂ ಆಗಮಿಸಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.